ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಬಾಯ್ಲ್ಡ್ ಕಾರ್ನ್ ಮಸಾಲನ ಮಾಡ್ತಾ ಇದ್ದೇನೆ. ಸ್ಟ್ರೀಟ್ ಸೈಡ್ಗಳಲ್ಲಿ ಇದನ್ನು ಮಾಡೋದು ನೀವು ನೋಡಿರ್ಬೋದು. ಇವಾಗ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ನಾನಿಲ್ಲಿ 2 ಜೋಳಗಳನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇನ್ನು ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಇದೆ. ನಾನು ಇಡೀ ಜೋಳನ ಬೇಯಿಸ್ತಾ ಇದ್ದೇನೆ, ಬೇಕಾದರೆ ಕಟ್ ಮಾಡಿ ಕೂಡ ಬೇಯಿಸ್ಕೊಳ್ಬೋದು. ಜೋಳನ ಬಿಡಿಸ್ಕೊಂಡು ಕಾರ್ನ್ ಮಸಾಲನ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ವಿಡಿಯೋ ಎಂಡ್ನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಜೋಳನ ಹಾಕ್ಕೊಳ್ಳೋಣ. ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇನ್ನು ಕುಕ್ಕರ್ನಲ್ಲಿ 1 ವಿಸಿಲ್ ತೆಗಿತಾ ಇದ್ದೇನೆ. ಬೇಕಾದರೆ ಸಪ್ರೇಟ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಇವಾಗ ಜೋಳ ಚೆನ್ನಾಗಿ ಬೆಂದಿದೆ, ತೆಗಿತಾ ಇದ್ದೇನೆ. ಕೆಂಡದಲ್ಲಿ ಸುಟ್ಟು ಕೂಡ ತಿಂತಾರೆ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಕ್ಕಳಿಗೆ ಮಾಡಿಕೊಡೋದಾದರೆ ಹಾಗೆಯೇ ಬೇಯಿಸಿ ಕೊಡಿ, ಮೆಣಸಿನ ಪುಡಿಯೆಲ್ಲ ಹಾಕಬೇಕಂತ ಇಲ್ಲ. ಹಾಗೆ ಅರ್ಧ ಲಿಂಬೆಯನ್ನು ನೋಡಿ, ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಈ ಥರ ಮಾಡಿಕೊಂಡು ನೋಡಿ, ಜೋಳದ ಮೇಲೆ ಲಿಂಬೆಯನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಚೆನ್ನಾಗಿ ಕೋಟ್ ಮಾಡಿ. ಲಿಂಬೆ ರಸ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ರೋಡ್ ಸೈಡ್ನಲ್ಲಿ ನೋಡಿರ್ಬೋದು, ಬೇಯಿಸಿ ಉಪ್ಪು ಖಾರ ಹಾಕಿ ಕೊಡ್ತಾರೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದಿದು. ಈಸಿ ರೆಸಿಪಿ, ಫಟಾಫಟ್ ಅಂತ ಮಾಡ್ಕೋಬೋದು. ಮಕ್ಕಳಿಗೆ ಒಮ್ಮೆ ಈ ಥರ ಮಾಡಿಕೊಡಿ, ಖಂಡಿತ ಇಷ್ಟ ಆಗುತ್ತೆ. ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. 1 ಜೋಳಕ್ಕೆ ಮಾತ್ರ ನಾನು ಖಾರನ ಹಾಕ್ಕೊಂಡಿದ್ದೇನೆ. ಹುಳಿ ಖಾರವಾಗಿ ಸೂಪರ್ ಆಗಿದೆ ತಿನ್ನಲಿಕ್ಕೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇದು ಇವತ್ತಿನ ರೆಸಿಪಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.